ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ 90% ಮಹಿಳೆಯರು ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹರಿ ಓಂ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಶ್ರೀಕಾಂತ್. ಇವತ್ತಿನ ಜೀವನ ಶೈಲಿಯಲ್ಲಿ ಹಲವಾರು ಮಹಿಳೆಯರು ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ಅನುಭವಿಸ್ತಾರೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇರ್ರೆಗ್ಯುಲರ್ ಪೀರಿಯಡ್, ಸ್ಟ್ರೆಸ್ ಹಾಗೆ ಮೂಡ್ ಸ್ವಿಂಗ್ ಆಗುವಂಥ ಸಮಸ್ಯೆ ಉದ್ಭವಿಸುತ್ತೆ. ಆದರೆ ಯಾವುದೇ ರೀತಿಯಾದಂಥ ವರಿ ಬೇಡ. ನಾನು ಹೇಳುವಂಥ ಈ 2 ಪ್ರಾಣಾಯಾಮವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಬನ್ನಿ ವೀಕ್ಷಕರೇ, ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸಹಾಯ ಮಾಡುವಂಥ ಆ 2 ಪ್ರಾಣಾಯಾಮ ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ. ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡಿ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ, ಸ್ಟ್ರೆಸ್ ಹಾಗೆ ಮೂಡ್ ಸ್ವಿಂಗ್ ಆಗುವಂಥದ್ದನ್ನು ಕಡಿಮೆ ಮಾಡಲು ಸಹಾಯ ಮಾಡುವಂಥ ಮೊದಲನೇ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ. ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ಯಾವುದಾದ್ರೂ ಒಂದು ಧ್ಯಾನದ ಭಂಗಿಯಲ್ಲಿ ನಿಮ್ಮ ಸಂಪೂರ್ಣ ಬೆನ್ನನ್ನು ನೇರವಾಗಿರಿಸಿ ಕುಳಿತುಕೊಳ್ಳಿ. ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಮಾಡ್ಕೊಳ್ಬೇಕು, ಹಾಗೆ ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆಯನ್ನು ಮಾಡ್ಕೊಳ್ಬೇಕು. ನಿಮ್ಮ ಹೆಬ್ಬೆರಳನ್ನು ಬಲ ಹೊಳ್ಳೆಯ ಮೇಲೆ ಇಟ್ಕೊಳ್ಳಿ, ಹಾಗೆ ಇನ್ನುಳಿದ 2 ಬೆರಳನ್ನು ಎಡ ಹೊಳ್ಳೆಯ ಮೇಲೆ ಇಟ್ಕೊಳ್ಳಿ. ಸಂಪೂರ್ಣವಾಗಿ ನಿಮ್ಮ ಉಸಿರನ್ನು ಹೊರ ಹಾಕಿ ಹಾಗೆ ಬಲ ಹೊಳ್ಳೆಯನ್ನು ಮುಚ್ಚಿ ಎಡದಿಂದ ಉಸಿರನ್ನು ತೆಗೆದುಕೊಳ್ಬೇಕು. ಹಾಗೆ ಎಡ ಹೊಳ್ಳೆಯನ್ನು ಮುಚ್ಚುತ್ತಾ ನಿಧಾನವಾಗಿ ನಿಮ್ಮ ಬಲ ಹೊಳ್ಳೆಯಿಂದ ಉಸಿರನ್ನು ಹೊರ ಹಾಕಿ ಮತ್ತೆ ಬಲ ಹೊಳ್ಳೆಯಿಂದನೇ ಉಸಿರನ್ನು ತೆಗೆದುಕೊಳ್ಬೇಕು. ಬಲ ಹೊಳ್ಳೆಯನ್ನು ಮುಚ್ಚಿ ಎಡದಿಂದ ಉಸಿರನ್ನು ಹೊರ ಹಾಕಿ. ಇದು 1 ರೌಂಡ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಈ ಪ್ರಾಣಾಯಾಮವನ್ನು ನೀವು 10 ರಿಂದ 15 ಬಾರಿ ಪುನರಾವರ್ತನೆಯನ್ನು ಮಾಡಿ. ಈ ಪ್ರಾಣಾಯಾಮವನ್ನು ನೀವು ಅಭ್ಯಾಸ ಮಾಡುವಾಗ ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಆಳ ಮತ್ತು ದೀರ್ಘವಾಗಿರಬೇಕು. ಈ ಪ್ರಾಣಾಯಾಮವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನಿಮ್ಮ ಸಂಪೂರ್ಣ ದೇಹ ಹಾಗೂ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಲು ಸಹಾಯ ಮಾಡುತ್ತೆ. ಇದು ಮೊದಲನೇ ಪ್ರಾಣಾಯಾಮ. ಈಗ 2ನೇ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. 2ನೇ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ, ಬಿ ಬ್ರತ್. ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ನಮ್ಮ ಸಂಪೂರ್ಣ ಬೆನ್ನನ್ನು ನೇರವಾಗಿರಿಸ್ಕೊಳ್ಬೇಕು. ಷಣ್ಮುಖಿ ಮುದ್ರೆಯನ್ನು ಮಾಡ್ಕೊಳ್ಬೇಕು. ನಿಮ್ಮ ಹೆಬ್ಬೆರಳನ್ನು ಕಿವಿಯೊಳಗಿಟ್ಕೊಳ್ಳಿ, ಹಾಗೆ ತೋರು ಬೆರಳು ಕಣ್ಣಿನ ಮೇಲೆ, ಮತ್ತು ನಿಮ್ಮ ಮಧ್ಯದ ಬೆರಳು ಮೂಗಿನ ಹೊಳ್ಳೆ, ಉಂಗುರ ಬೆರಳು ಮೇಲ್ತುಟಿ, ಹಾಗೆ ಕಿರು ಬೆರಳನ್ನು ಕೆಳತುಟಿ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಕೊಳ್ಬೇಕು. ಈಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ಮಕಾರದ ಉಚ್ಚಾರಣೆಯನ್ನು ಮಾಡಬೇಕು. ಇದು 1 ಬಾರಿ. ಇದೇ ರೀತಿಯಾಗಿ ನೀವು 10 ರಿಂದ 15 ಬಾರಿ ಪುನರಾವರ್ತನೆಯನ್ನು ಮಾಡಿ. ಈ 2 ಪ್ರಾಣಾಯಾಮವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ನಿವಾರಣೆ ಮಾಡಿ ನಿಮ್ಮ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಲು ಸಹಾಯವಾಗುತ್ತೆ. ಹಾಗೆ ಈ ಪ್ರಾಣಾಯಾಮದ ಜೊತೆಗೆ ಆಸನವನ್ನು ಅಭ್ಯಾಸ ಮಾಡೋದರಿಂದ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಆಸನ ಯಾವ್ಯಾವುದು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋವನ್ನು ನಾನು ಎಂಡ್ ಸ್ಕ್ರೀನ್ನಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಅದನ್ನು ನೋಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ 2 ಸರಳವಾದ ಪ್ರಾಣಾಯಾಮ. ಈ ಪ್ರಾಣಾಯಾಮವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.